ಬಹಳ ವರ್ಷಗಳ ಹಿಂದೆ ಭಾರತದಲ್ಲಿ ಶೂರವೀರರ ನಾಡಾದ ಮರಾಠ ಸಾಮ್ರಾಜ್ಯವು ಬೆಳಗುತ್ತಿತ್ತು. ಎತ್ತರದ ಕೋಟೆಗಳು, ಹಾರಾಡುವ ಕೇಸರಿ ಧ್ವಜಗಳು ಮತ್ತು ಸಂತೋಷದಿಂದ ಬದುಕುತ್ತಿದ್ದ ಜನರು ಈ ರಾಜ್ಯದ ಹೆಮ್ಮೆಯಾಗಿದ್ದರು. ಈ ರಾಜ್ಯದ ಒಂದು ಸಣ್ಣ ಹಳ್ಳಿಯಲ್ಲಿ ಗನು ಎಂಬ 12 ವರ್ಷದ ಹುಡುಗ ವಾಸಿಸುತ್ತಿದ್ದ. ಅವನ ಕನಸು ಒಂದೇ, ಒಂದು ದಿನ ರಾಜ್ಯವನ್ನು ರಕ್ಷಿಸುವ ಮಹಾಯೋಧನಾಗುವುದು. ರಾಜ್ಯದ ಹೃದಯವಾಗಿದ್ದ ರೈಗಡ ಕೋಟೆ ಶತ್ರುಗಳ ವಿರುದ್ಧದ ರಕ್ಷಣೆಯ ಸಂಕೇತವಾಗಿತ್ತು. ಅಲ್ಲಿಂದಲೇ ರಾಜ್ಯದ ಆಡಳಿತ ನಡೆಯುತ್ತಿತ್ತು. ಗನು ಪ್ರತಿದಿನ ಮರದ ಕತ್ತಿಯೊಂದಿಗೆ ಅಭ್ಯಾಸ ಮಾಡುತ್ತಿದ್ದ. ತನ್ನನ್ನು ತಾನು ಒಬ್ಬ ಶೂರ ಮರಾಠ ಯೋಧನಾಗಿ ಕಲ್ಪಿಸಿಕೊಂಡು ಸಂತೋಷಪಡುತ್ತಿದ್ದ. ಆದರೆ ಗನು ತನ್ನ ಕನಸನ್ನು ಹೇಳಿದಾಗ ಹಳ್ಳಿಗರು ನಗುತ್ತಿದ್ದರು. ನೀನಿನ್ನೂ ಚಿಕ್ಕವನು ಎಂದು ಹೇಳುತ್ತಿದ್ದರು. ಆದರೂ ಗನು ತನ್ನ ಕನಸನ್ನು ಬಿಟ್ಟಿರಲಿಲ್ಲ. ಒಂದು ಸಂಜೆ ಹಾಲಿನ ಮಡಕೆಗಳನ್ನು ಹೊತ್ತುಕೊಂಡು ಗನು ಕಾಡಿನ ದಾರಿಯಲ್ಲಿ ಸಾಗುತ್ತಿದ್ದ. ಸೂರ್ಯ ಮುಳುಗುತ್ತಿದ್ದು ಕಾಡು ನಿಧಾನವಾಗಿ ಕತ್ತಲೆಯಾಗುತ್ತಿತ್ತು. ಆ ಸಮಯದಲ್ಲಿ ಗನು ಇಬ್ಬರು ಅಪರಿಚಿತರ ಮಾತುಗಳನ್ನು ಕೇಳಿದ. ಅವರು ಶತ್ರುಗಳ ಗೂಢಚಾರಿಗಳಾಗಿದ್ದು ರೈಗಡ ಕೋಟೆಯ ರಹಸ್ಯ ಸುರಂಗದ ಮೂಲಕ ದಾಳಿ ಮಾಡುವ ಯೋಜನೆ ರೂಪಿಸುತ್ತಿದ್ದರು. ಆ ಮಾತುಗಳನ್ನು ಕೇಳಿದ ಗನು ಬೆಚ್ಚಿಬಿದ್ದ. ಈ ಸುದ್ದಿ ತಕ್ಷಣವೇ ರಾಜನಿಗೆ ತಲುಪಿಸದಿದ್ದರೆ ಕೋಟೆ ಅಪಾಯಕ್ಕೆ ಸಿಲುಕಬಹುದು ಎಂದು ಅವನು ಅರಿತ. ಶತ್ರುಗಳು ಹೇಳುತ್ತಿದ್ದ ಸುರಂಗವು ಕೋಟೆಯ ಹಿಂದೆ ಅಡಗಿಕೊಂಡಿತ್ತು. ಅದರ ಬಗ್ಗೆ ಕೇವಲರಿಗೆ ಮಾತ್ರ ತಿಳಿದಿತ್ತು. ಒಂದು ಕ್ಷಣವೂ ವ್ಯರ್ಥ ಮಾಡದೆ ಗನು ತನ್ನ ಪ್ರಿಯ ಕುದುರೆ ಚಿಂಟುವಿನತ್ತ ಓಡಿದ. ಅವನ ಮನಸ್ಸಿನಲ್ಲಿ ಒಂದೇ ಗುರಿ, ಕೋಟೆಯನ್ನು ರಕ್ಷಿಸಬೇಕು. ಮಳೆ ಆರಂಭವಾಗುತ್ತಿದ್ದಂತೆ ಗನು ಚಿಂಟುವಿನ ಮೇಲೆ ಏರಿ ರೈಗಡ ಕೋಟೆಯ ಕಡೆಗೆ ವೇಗವಾಗಿ ಹೊರಟ. ಗಾಳಿ, ಮಳೆ ಮತ್ತು ಕತ್ತಲೆಯ ನಡುವೆ ಚಿಂಟು ವೇಗವಾಗಿ ಓಡುತ್ತಿತ್ತು. ಆದರೆ ಗನು ತನ್ನ ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ. ಮಧ್ಯೆ ಉಕ್ಕಿ ಹರಿಯುತ್ತಿದ್ದ ನದಿಯೂ ಬಂದಿತು. ಅಪಾಯವಿದ್ದರೂ ಗನು ಮತ್ತು ಚಿಂಟು ಧೈರ್ಯದಿಂದ ಅದನ್ನು ದಾಟಿದರು. ಬಹಳ ಕಷ್ಟದ ನಂತರ ಗನು ಮಧ್ಯರಾತ್ರಿಯಲ್ಲಿ ರೈಗಡ ಕೋಟೆಯ ಬಾಗಿಲಿಗೆ ತಲುಪಿದ. ಗನು ಹೇಳಿದ ಮಾತುಗಳನ್ನು ಕೇಳಿ ಕೆಲವು ಕಾವಲುಗಾರರು ನಕ್ಕರು. ಆದರೆ ಗನು ತನ್ನ ಪ್ರಯತ್ನವನ್ನು ನಿಲ್ಲಿಸಲಿಲ್ಲ. ಅದೇ ಸಮಯದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಅಲ್ಲಿಗೆ ಬಂದರು. ಅವರ ಆಗಮನದಿಂದ ಎಲ್ಲರೂ ಮೌನರಾದರು. ಗನು ತನ್ನೆಲ್ಲಾ ಕಥೆಯನ್ನು ಶಿವಾಜಿ ಮಹಾರಾಜರಿಗೆ ವಿವರಿಸಿದ. ರಾಜನು ಅವನ ಮಾತುಗಳನ್ನು ಗಮನದಿಂದ ಆಲಿಸಿದರು. ತಕ್ಷಣವೇ ಸೈನಿಕರಿಗೆ ಆದೇಶ ನೀಡಲಾಯಿತು. ಎಲ್ಲಾ ಯೋಧರು ಸುರಂಗದ ಬಳಿ ರಕ್ಷಣೆಗೆ ಸಜ್ಜಾದರು. ರಾತ್ರಿ ಗಾಢವಾದಾಗ ಶತ್ರು ಸೈನಿಕರು ರಹಸ್ಯ ಸುರಂಗದ ಮೂಲಕ ಕೋಟೆಗೆ ನುಗ್ಗಲು ಪ್ರಯತ್ನಿಸಿದರು. ಆದರೆ ಮರಾಠ ಯೋಧರು ಸಿದ್ಧರಾಗಿದ್ದರು. ಅವರು ಶತ್ರುಗಳನ್ನು ಸುತ್ತುವರಿದು ದಾಳಿಯನ್ನು ವಿಫಲಗೊಳಿಸಿದರು. ಬೆಳಗಿನ ಜಾವ ರಾಜ್ಯದಾದ್ಯಂತ ವಿಜಯದ ಸುದ್ದಿ ಹರಡಿತು. ಜನರು ಸಂತೋಷದಿಂದ ಹಬ್ಬ ಆಚರಿಸಿದರು. ಶಿವಾಜಿ ಮಹಾರಾಜರು ಗನುವಿಗೆ ಬೆಳ್ಳಿ ಕಂಕಣವನ್ನು ನೀಡಿ ಅವನ ಧೈರ್ಯವನ್ನು ಕೊಂಡಾಡಿದರು. ಹಳ್ಳಿಯ ಜನರು ಈಗ ಗನುವನ್ನು ಗೌರವದಿಂದ ನೋಡಿದರು.